ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಇವರು ಮಾಡದ ಪಾತ್ರಗಳಿಲ್ಲ, ಇವರು ಮಾಡದ ಸಿನಿಮಾಗಳಿಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂಥ ಕುಟುಂಬ ಅಂತಲೇ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ವಿಭಿನ್ನವಾಗಿ ನಮ್ಮೆಲ್ಲರನ್ನ ಕೂಡ ರಂಜಿಸ್ತಲೇ ಬಂದಿದ್ದಾರೆ. ಇವತ್ತಿಗೂ ಕೂಡ ಕನ್ನಡ ಇಂಡಸ್ಟ್ರಿಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿಯ ಪ್ರಮೀಳಾ ಜೋಶಾಯಿ ಮೇಡಮ್. ಈಗಲೂ ಕೂಡ ಪ್ರೆಸೆಂಟ್ ಕೂಡ ಅವರು ಫಿಲಂ ಚೇಂಬರ್ನ ನಿರ್ಮಾಪಕರ ವಲಯದ ಉಪಾಧ್ಯಕ್ಷರು ಕೂಡ ಹೌದು. ಸದಾಕಾಲ ಲವಲವಿಕೆಯಿಂದ ಇರ್ತಾರೆ, ಸದಾಕಾಲ ಏನಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಗೊತ್ತೇ ಇದೆ, ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಲೆವೆಲ್ಗೆ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ತಾಯಿಯ ಹುಟ್ಟುಹಬ್ಬಕ್ಕೆ ಜೊತೆಗೆ ಮಹಿಳಾ ದಿನಾಚರಣೆಗೆ, ಅಮ್ಮಂದಿರ ದಿನಾಚರಣೆಗೆ ಮಗಳು ಪ್ರೀತಿಯಿಂದ ಒಂದು ಓಲೆ ಕೊಡಿಸ್ತಾರೆ. ಯಾರು? ನಿಮ್ಮೆಲ್ಲರ ಪ್ರೀತಿಯ ಮೇಘನಾ ಮೇಡಮ್. ಆ ಒಂದು ತುಣುಕು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದನ್ನು ನೋಡಿ ಇವನ್ ನಾವುಗಳು ಕೂಡ ಭಾವುಕರಾಗಿ ನಾನು ಅದನ್ನು ಸೆಂಡ್ ಮಾಡಿದೆ, ಮ್ಯಾಮ್ ನನ್ನ ಕಣ್ಣಲ್ಲೆಲ್ಲ ನೀರು ಬಂತು ಅಂತ ಹೇಳಿ. ಅದೇ ಥರ ಎಷ್ಟೋ ಜನ ಕಣ್ಣೀರು ಹಾಕೊಂಡಿದ್ದೆ. ಇವ್ರು ಹೇಳಿದ ಮಾತುಗಳಿಗೆ ಒಂಥರ ಭಾವುಕರಾಗಿದೆ. ಸೊ ಇವತ್ತು ಫಿಲಮ್ ಚೇಂಬರ್ಗೆ ಬಂದೆ ನಾನು. ಅವ್ರೇನಾರ ಇಯರಿಂಗ್ಸ್ ಹಾಕೊಂಡಿದ್ದಾರೆ ನೋಡ್ಬಿಟ್ಟು ಮಾತಾಡ್ಸೋಣ ಅಂತ ಹೇಳಿ ಇವತ್ತು ಬಿಚ್ಚಿಟ್ಬಿಟ್ಟೆ, ಬೇರೆ ಹಾಕೊಂಡು ಬಂದೆ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ. ಮಗಳ ಪ್ರೀತಿಯ ಉಡುಗೊರೆಯ ಬಗ್ಗೆ, ಮಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಆರಾಮ್, ಸೂಪರ್. ನಾನು ಬಂದು ಫಸ್ಟ್ ನೋಡಿದೆ ನಿಮ್ಮ ಕಿವಿಲಿ ಆ ಓಲೆ ಇದೆಯಾ ಅಂತ. ಓ ಎಲ್ಲಿ ಓಲೆ ನೋಡಿದ್ರಾ? ಇವಾಗ ನೋಡಿದೆ, ಬಟ್ ನೀವು ಬೇರೆ ಹಾಕೊಂಡಿದ್ದೀರಾ. ಇಲ್ಲ, ಇವತ್ತು ಆಫೀಸ್ ಬರೋದಿತ್ತಲ್ಲ, ಮೀಟಿಂಗ್ ಇದ್ದು, ತುಂಬ ಅರ್ಜೆಂಟು. ಓಲೆ ಎಲ್ಲ ಹಾಕೊಳ್ಳೋಷ್ಟು ಇರಲಿಲ್ಲ. ನೆನ್ನೆ ಬಿಚ್ಚಿಟ್ಟಿದ್ದೆ. ಇವತ್ತು ಕೈಗೆ ಸಿಕ್ಕಿದ್ದು ಒಂದು ಹಾಕೊಂಡು ಬಂದಿದ್ದೀನಿ ಸುಮ್ಮನೆ ಅಷ್ಟೇ, ಸ್ಯಾಂಪಲ್ ಅಂತ. ಬರೀ ಕಿವಿಯಲ್ಲಿ ಇರಬಾರ್ದು ಅಂತ. ಈಗ ಬರೀ ಕಿವಿ ಇರಬಾರ್ದಲ್ಲ, ಬೋಡು ಅಂತಾರೆ, ಅದಕ್ಕೆ ಹಾಕೊಂಡ್ಬಂದ್ಬಿಟ್ಟೆ. ಮ್ಯಾಮ್, ಆ ಪ್ರೀತಿಯ ಅಮ್ಮನಿಗೆ ಈ ಉಡುಗೊರೆನ ಕೊಡಬೇಕು ಅಂತ ಹೇಳಿ ಹೋಗ್ತಾರೆ, ತಗೊಂಡು ಬರ್ತಾರೆ. ಅದ್ರಲ್ಲಿ ಏನಿದೆ ಅಮ್ಮ ನೀನೇ ಫೈಂಡ್ ಔಟ್ ಮಾಡು ಅಂತ ಕೊಡ್ತಾರೆ. ನೀವು ಲಿಫ್ಟಿಕ್ ಅಂತ ಹೇಳಿ ಒಂದಷ್ಟು ಹೊತ್ತುಗಳ ಕಾಲ ಅದನ್ನು ಅಳತೆ ಗಿಳ್ತೆಲ್ಲ ಮಾಡ್ತೀರಾ. ಆಮೇಲೆ ಗೊತ್ತಾಗುತ್ತೆ ಅದು ಓಲೆ ಅಂತ. ಅದನ್ನು ಓಪನ್ ಮಾಡಿ ನೋಡಿದಾಗ ನಿಮ್ಗೆ ನಿರೀಕ್ಷೆನೇ ಇರಲಿಲ್ಲ ನಿಮ್ಮ ಮಗಳು ಈ ಥರ ಗಿಫ್ಟ್ ಕೊಡ್ತಾರೆ ಅಂತ. ಅದನ್ನು ನೋಡಿದಾಗ ತಾಯಿಯಾಗಿ ಏನೆಲ್ಲ ಕಣ್ಮುಂದೆ ಬಂತು, ಏನೆಲ್ಲ ಹೇಳಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಶೇರ್ ಮಾಡಿ. ನಿಜವಾಗ್ಲೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವಳು ಯೂಟ್ಯೂಬ್ ಶೂಟಿಂಗ್ ನಡೀತಾ ಇತ್ತಲ್ಲ, ಅಮ್ಮ ಹೊರಗಡೆ ಸ್ವಲ್ಪ ಶೂಟಿಂಗ್ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅದು ಆಯ್ತಮ್ಮ ಹೋಗ್ಬಿಟ್ಟು ಬಾ ಅಂತ ಕಳಿಸ್ದೆ. ಹೋಗ್ಬಿಟ್ಟು ಶೂಟಿಂಗು ಆಗಿದೆ ಅನ್ಸುತ್ತೆ ಎಲ್ಲ ಯೂಟ್ಯೂಬ್ದು. ಎಲ್ಲ ಮುಗಿದ ಮೇಲೆ ಮನೆಗೆ ಬಂದು ಅಮ್ಮ ಬಾ 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 ಅಂತ ತುಂಬ 3 ಹೊತ್ತು ಅಮ್ಮ ಬೈತಾ ಇರ್ತೀನಿ. ಏನು ಎಮ್ಮೆ ಅಂತ. ಸರಿ, ಆಮೇಲೆ ಕರೆದಾಗೂ ನಾನು ಅದಕ್ಕೆ ಹೂಗುಟ್ಲಿಲ್ಲ. ಅಯ್ಯೋ ನಿಂದು ಯಾವಾಗಲೂ ಇರುತ್ತಮ್ಮ, ನನಗೆ ಕೆಲಸ ಇದೆ ಬರಲ್ಲ ಅಂದೆ. 1 ನಿಮಿಷ ಬಂದೋಗು ಅಂತ ಅದು. ಸರಿ ಬಂದ ತಕ್ಷಣ ನಿನಗೊಂದು ಸರ್ಪ್ರೈಸ್ ಇದೆ, ಇದೇನು ಅಂತ ಫಸ್ಟು ನಿನಗೆ ಅಂತ ಏನು ಹೇಳಲಿಲ್ಲ. ಸರ್ಪ್ರೈಸ್ ಇದೆ, ಈ ಬಾಕ್ಸಲ್ಲಿ ಏನಿದೆ ಅಂತ. ನನಗೆ ಆ ಬಾಕ್ಸ್ ಮುಟ್ಟು ನೋಡಿದಾಗ ಆ ಸೈಜು ಇವೆಲ್ಲ ಇರುತ್ತಲ್ಲ, ಹಾಗಾಗಿ ನಾನೇನು ಅಂದ್ಕೊಂಡೆ, ಏನೋ ಒಂದು ಲಿಪ್ಸ್ಟಿಕ್ ಇರ್ಬೋದಾ ಅದು ಅಳತೆ ನೋಡೋಣ. ಒಂದೊಂದು ಲಿಪ್ಸ್ಟಿಕ್ ಒಂದೊಂದು ಥರ ಇರುತ್ತೆ. ಅಲ್ಲಿ ಬ್ಯಾಗಲ್ಲಿ ಒಂದಿತ್ತು, ಅದನ್ನೇ ತೆಗೆದೆ ಅಳತೆ ಮಾಡಿದೆ. ಅದು ಯಾಕೋ ಅದು ಸರಿ ಅಂತ ಅನ್ನಿಸ್ಬಿಡ್ತು. ಮತ್ತೆ ಡೌಟ್ ಬಂತು, ಇನ್ನೇನಿರ್ಬೋದು. ಮತ್ತೆ ಬಾಕ್ಸಿಗೆ ಎಲ್ಲ ಮುಟ್ಟಿದೆ. ಆ ಮುಟ್ಟೆ ನೋಡಿದಾಗ ಏನಾಯಿತು, ರಿಂಗ್ ಇದೆಯಾ ಅಂತಲೂ ಕೇಳಿದೆ. ನೀನು ಹೇಳಬೇಕಷ್ಟೇ, ನನಗೇನು ಕೇಳಬೇಡ ಅಂತಂದು. ಆಮೇಲೆ ಲಿಪ್ಸ್ಟಿಕ್ದು ಇದೆಲ್ಲ ನೋಡಿದಾಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಮೇಲೆ ಓಪನ್ ಮಾಡಿದಾಗ ನನಗೆ ನಿಜ ಶಾಕ್ ಆಗಿಬಿಟ್ಟೆ. ಅವಳಿಗೆ ಅವಳಿಗೆ ಹೋಗಿ ಗೋಲ್ಡೆಲ್ಲ ಪರ್ಚೇಸ್ ಮಾಡೋಷ್ಟು ಅವಳಿಗೆ ಬರೋಲ್ಲ. ಇವತ್ತಿಗೂ ನನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ, ಹೋಗ್ಬಿಟ್ಟು ಎಲ್ಲ ಗೋಲ್ಡೆಲ್ಲ ಪರ್ಚೇಸ್ ಮಾಡ್ತೀವಿ. ಆವತ್ತು ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ನೀನು ತಂದಿದ್ಯಾ ಅನ್ನೋ ಒಂದು ಇದು ಪ್ರಶ್ನೆ ಕಾಡ್ತು. ನಿನಗೋಸ್ಕರ ತಂದಿದ್ದೀನಿ ನೋಡು ಅಂತ. ಅಲ್ಲ, ನಿಜವಾಗ್ಲೂ ನನಗೆ ಆ ಸರ್ಪ್ರೈಸು ಎಷ್ಟು ಹೇಳೋಕ್ಕೂ ಆಗಲ್ಲ, ಅಷ್ಟು ಖುಷಿ ಆಗಿಬಿಡ್ತು. ಯಾಕೆಂದರೆ ಅವಳಿಗೆ ಆ ಅಮ್ಮನ ದಿನಾಚರಣೆಯಲ್ಲಿ ಅಮ್ಮನ ಮುದ್ದು ಮಾಡಿ ಅಮ್ಮನ ಜೊತೆಲೇ ಒಂದು ಆ ಸಮಯ ಇದೆಯಲ್ಲ, ಆ ಒಂದು ಅನುಭವಿಸ್ಬೇಕು. ತಾಯಿ ಜೊತೆಯಲ್ಲೂ ಬರುತ್ತಲ್ಲ, ಎಲ್ರಿಗೂ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನನ್ನ ಮಗಳನ್ನ ನನಗೆ ಅಮ್ಮನ ಜೊತೆಯಲ್ಲಿ ಇರೋವಂಥದ್ದು ಒಂದು ದಿನ ಕಾಣ್ತೀನಲ್ಲ, ಅದು ಭಾಳ ಖುಷಿ ಕೊಡೋವಂಥ ದಿನ ಆಗೋಯ್ತು. ನನಗೆ ಭಾಳ ಖುಷಿ ಆಯಿತು. ಆ ಖುಷಿ ತಡ್ಕೊಳ್ಳಾರ್ದೆ ಏನು ಮಾಡಲಿ ಅಂದ್ಬಿಟ್ಟು ಅಪ್ಕೊಂಬಿಟ್ಟೆ. ಯಾಕಂದರೆ ತಕ್ಷಣ ಏನೂ ತೋಚಲ್ವಲ್ಲ. ಅಪ್ಕೊಂಡೆ, ಮುದ್ದು ಕೊಟ್ಟೆ. ಮತ್ತು ಅದನ್ನು ಹಾಕೋ ಅಂತ ಬೇರೆ ಹಠ ಒಂದೇ ಸಲ. ಅದು ಹಾಕ್ಕೊಂಡು ನೋಡಿದೆ. ನನಗೆ ಚೆನ್ನಾಗಿದೆ, ಅದು ವೈಟ್ ಸ್ಟೋನಲ್ಲ, ತುಂಬ ಖುಷಿ ಆಯಿತು. ಆ ಸೈಜ್ ನನ್ನ ಹತ್ರ ಇದೆ, ಇಲ್ಲ ಅಂತಲ್ಲ, ಬಟ್ ಅವಳು ತಂದಿರೋ ಸೈಜ್ ನನ್ನ ಹತ್ರ ಇರಲಿಲ್ಲ. ಸೊ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾಳೆ, ಆರಿಸಿದ್ದಾಳೆ ಅಂತ ಭಾಳ ಖುಷಿ ಆಯಿತು ನನಗೆ. ಅದೇ ಒಬ್ಬ ಹೆಣ್ಮಗಳಿಗೆ
ತಾಯಿ ಬಗ್ಗೆ ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಹೋಗಲ್ಲ, ಖಂಡಿತ ಯಾವುದೇ ಕಾರಣಕ್ಕೂ ಹೋಗಲ್ಲ. ಎಷ್ಟೋ ಮನೆಯ ಮೇಲೆ ಜಗಳ ಆಡ್ತಾರೆ, ಮಾತಾಡ್ತಾರೆ, ಇದೆಲ್ಲರ ಮನೇಲಿ ನಡೆಯುತ್ತೆ. ತುಂಬ ಮುದ್ದಾಗೆ ಪ್ರೀತಿನೇ ಇಟ್ಕೊಂಡಿರಲ್ಲ ತಾಯಿ ಮಕ್ಕಳು. ಅದೇ ಥರನೇ ಇರುತ್ತೆ. ನಮ್ಮ ಮನೇಲೂ ಸಂದರ್ಭ ಬರುತ್ತೆ. ಸಂದರ್ಭ ಬಂದಾಗ ನಾನು ಜಗಳ ಆಡ್ತೀನಿ, ಬೈತೀನಿ, ಮಗು ವಿಷಯದಲ್ಲಿ ಏನೋ ಬಿದ್ದೋಗ್ತಾನೆ, ನೀನು ಸರಿಯಾಗಿ ನೋಡ್ಕೊಂಡಿಲ್ಲ, ನೀನು ಹಿಂದೆ ಹೋಗಿಲ್ಲ, ಆ ಥರ ಮಾತುಗಳು ಬರುತ್ತಲ್ಲ ಸಣ್ಣ ಪುಟ್ಟದ್ದು. ಆ ಥರ ಎಲ್ಲ ಜಗಳ ಆಗುತ್ತೆ. ಅದು ಕಾಮನ್ ಆ್ಯಕ್ಚುಲಿ. ಅಮ್ಮಂದ್ರ ಮೇಲೆ ಬ್ಲೇಮ್ ಮಾಡಿಬಿಡ್ತೀವಿ, ನೀನು ಯಾಕೆ ಹೋಗಿಲ್ಲ, ಬಿದ್ದರೆ ನೀನು ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಅದೆಲ್ಲ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿದೆಯಾ? ಹೌದೌದು. ನಿನಗೆ ತಾನೇ ನೀನು ನೋಡ್ಕೊತ ಬಿಟ್ಟು ಒಂದು 2 ನಿಮಿಷ ಹೋಗಿ ಬರೋದ್ರೊಳಗೆ ಅವ್ನು ನೋಡಿ ಖಾಲಿ ಹೆಣ್ಣು ತೆಗೆಸ್ಕೊಳ್ತಾನೆ. ಅಮ್ಮ ಅಂತ ಅವನು ಕಿರ್ಚಿದಾಗ ಆ ಕರುಳು ನೋಡಿ ಅವಳಿಗೆ ಹೆಂಗಾಗತ್ತೆ, ಓಡಿ ಬರ್ತಾಳಲ್ಲ, ಅದೇ ತಾಯಿ ಅನ್ನೋದು. ಆ ತಾಯಿ ಕರುಳು ಎಷ್ಟು ಮಟ್ಟಿಗೆ ನಮ್ಮನ್ನು ಒಂದು ಎಳೆಯುತ್ತೆ, ಸೆಳೆತ. ಆ ಸೆಳೆತ ಎಳೆದಾಗ ಬಂದು ನನ್ನ ಹತ್ರ ಗಲಾಟೆ. ನಾನು ನೋಡಿಕೊಂಡೆ ಕಣೆ, ಅವ್ನು ಇಲ್ಲೇ ಅವ್ನು ಬೇರೆ 2 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಎಷ್ಟು ಫಾಸ್ಟ್ ಅಂತಂದರೆ ನೀವು ಹಿಂಗೆ ತಿರುಗೋದ್ರೊಳಗೆ ಅಲ್ಲೆಲ್ಲ ಓಡೋಗಿರ್ತಾನೆ. ಅವ್ನು ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಅವಳ ಕೈಗೂ ಆಗೋದಿಲ್ಲ, ಹೇಳ್ತಿರ್ತಾಳೆ. ಆ ಥರ ಒಂದು ಆ್ಯಕ್ಟಿವ್ ಆಗಿದ್ದಾನೆ ಅವನು. ಸೊ ಹಾಗಾಗಿ ಹೇಳೋದಿಲ್ಲ, ನಾನು ನೋಡ್ತಾ ಇದ್ದೆ ಮೇಘ ಹಂಗೆ ಹೀಗೆ ಅಂದಾಗ ಆ ಥರ ಬರುತ್ತೆ ಮಾತುಗಳು ಬರುತ್ತೆ ಹೋಗುತ್ತೆ. ಆ ಪ್ರೀತಿ ಮಾತ್ರ ತಪ್ಪಲ್ಲ. ಆ ಪ್ರೀತಿ ಸದಾ ಇರುತ್ತೆ. ಆ ಪ್ರೀತಿ, ಆ ವಿಶ್ವಾಸ ಅವಳಿಗೆ ಅವತ್ತು ಆ ನೆನಪು ಬಂದು ಹೋಗಿ ಅಮ್ಮನ ಕೊಡಲೇಬೇಕು ಅಂತ ಹೋಗಿ ತಗೊಂಬಂದು ಕೊಟ್ಟಲ್ಲ, ಅದರಷ್ಟು ಆನಂದ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಏನೇ ಕೊಟ್ಟಿದ್ರು ಅವಳು ತಂದಿದ್ದು ಕೊಟ್ಟಿದ್ದು ಸಂತೋಷ ಇದೆಯಲ್ಲ, ತೃಪ್ತಿ ಆಯಿತು, ಭಾಳ ತೃಪ್ತಿ ಆಗುತ್ತೆ ನನಗೆ. ನೀವು ಹೇಳಿದ್ದು ಖಂಡಿತವಾಗ್ಲೂ ಆ ತಾಯಿತನ ಅನ್ನೋದು ನೋಡಿ ಯಾವ ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿ. ನನ್ನ ತಾಯಿತನ ನಾನು ನಿಮಗೆ ಹೇಳಿದೆ, ಯಾವ ಥರ ನೋವಿದೆ, ಯಾವ ಥರ ಒಂದು ಪ್ರೀತಿ ಇರುತ್ತೆ, ಆ ಕರುಳು ಅನ್ನೋದು ಎಷ್ಟು ನಮಗೆ ಕೀಳುತ್ತೆ ಮನಸ್ಸಿಗೆ, ಅದೆಲ್ಲ ಆಗುತ್ತಲ್ಲ. ಈಗ ಅವಳು ಒಂದು ತಾಯಿ ಆಗಿದ್ದಾಳಲ್ಲ, ಅವಳಿಗೂ ಅನಿಸುತ್ತಲ್ಲ ತನ್ನ ಮಗು. ಹೇಳಿದ್ನಲ್ಲ ಎಕ್ಸಾಂಪಲ್, ಬಿದ್ದರೆ ಅಮ್ಮ ಅಂದಿದ ತಕ್ಷಣ ಅವಳಿಗೆ ಎಲ್ಲೆಲ್ಲೋ ಇದ್ದಂಗೆ ಓಡಿ ಬರ್ತಾಳೆ, ಆ ಥರದ್ದು. ಈಗ ಏನಾಗಿದೆ, ಅವಳು ಈಗ ಎಲ್ರಿಗೂ ಅಷ್ಟೇ ಬ್ಯಾಚುಲರ್ಸ್ ಅಂತ ಇದ್ದಾಗ ಅವ್ರ ಆಸೆ ಆಕಾಂಕ್ಷೆ ಎಲ್ಲೋ ಹೋಗ್ಬೇಕು ದಿಢೀರಂತ ಯಾರೋ ಫ್ರೆಂಡ್ಸ್ ಹುಡುಗಿರು ಫೋನ್ ಮಾಡ್ತಾರೆ, ಹೋಗು ಬಾ, ಇದೆಲ್ಲ ನಡೆಯುತ್ತೆ ಸಹಜ. ಎಲ್ಲೋ ಒಂದು ಪಾರ್ಟಿಗೆ ಹೋಗ್ಬೇಕಾ, ಹೋಗು ಬಾ, ಸಹಜ. ಒಂದು ಡ್ರೆಸ್ ಬೇಕಾ, ಹೋಗ್ತಾರೆ ತೊಗೊಂಬರ್ತಾರೆ. ಈಗ ಅದಾಗಲ್ಲ. ಒಂದು ಟೈಮ್ ಕೀಪಪ್ ಮಾಡಬೇಕಾಗತ್ತೆ. ಅವನ ಊಟದ ಟೈಮು, ಅವನ ನಿದ್ದೆ ಟೈಮು, ಅವನ ಆಟದ ಟೈಮು, ಇದಷ್ಟು ತಾಯಿ ಅದನ್ನು ನೋಡ್ಕೊಬೇಕು, ಆಯಿತಾ. ನಾವು ಎಷ್ಟೇ ನೋಡಿದ್ರು ಏನಾಗುತ್ತೆ, ಅವಳಿಗೂ ತನ್ನ ತಾಯಿಯಾಗಿ ತಾನು ನೋಡಿದಾಗ ಸಿಗುತ್ತಲ್ಲ ತೃಪ್ತಿ, ಅದು ಸಿಗಲ್ಲ ಇಲ್ಲ ಅಂದರೆ. ಸೊ ಹಾಗಾಗಿ ಅವಳು ಸಮಯ ಸಾಕಷ್ಟು ಮಗುಗೆ ಕೊಟ್ಟಿದ್ದಾಳೆ. ಅವಳಿಗೇನು ಒಂದು ಬ್ಯಾಚುಲರ್ ಆಗಿದ್ದಾಗ ಯಾವ ರೀತಿ ಆ್ಯಕ್ಟಿವ್ ಆಗಿ ಒಂಥರ ನಿಮಗೆ ಗೊತ್ತು ಗಲಗಲಗಲ ಅಂತಿದ್ಲಲ್ಲ, ಅದೆಲ್ಲ ಕಡಿಮೆ ಆಗಿದೆ. ಮಗುಗೋಸ್ಕರ ಎಲ್ಲ ಟೈಮ್ ಇದು ಮಾಡ್ತಾಳಲ್ಲ, ಸ್ಪೆಂಡ್ ಮಾಡ್ತಾಳಲ್ಲ, ಹಾಗಾಗಿ ಅದೇ ಎಲ್ಲ ಸ್ವಲ್ಪ ಎಲ್ಲನೂ ಕಟ್ಟೆ. ಆದರೂ ನಾನೇ ಹೇಳ್ತೇನೆ, ಒಂದಷ್ಟು ಟೈಮ್ ತಗೊಂಡು ನೀನು ಹೋಗು, ನಿನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಹೋಗು, ಅವ್ರ ಜೊತೆಗೆ ಹೋಗು, ನಿನ್ನ ಸಮಯ ಕಳೆದ್ಬಿಡ್ಬ, ನಾನು ಮಗು ನೋಡ್ಕೋತ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂಥೇಳಿ ನಾನು ಆದಷ್ಟು ಅವಳಿಗೆ ಯಾವ ರೀತಿ ಸಂತೋಷವಾಗಿರೋಕ್ಕೆ ಸಾಧ್ಯ ಆ ಸಂತೋಷವಾಗಿರೋದಕ್ಕೆ ಸಮಯನ ಕಳಿಸ್ತೇನೆ. ಆವಾಗ ಹೋಗ್ತಾಳೆ, ಅವಳ ಅಕ್ಕನ ಮನೆಗೆ ಹೋಗ್ತಾಳೆ, ಅಲ್ಲೊಂದು ಫುಲ್ ಡೇ ಇರ್ತಾಳೆ, ಮಾವನ ಜೊತೆಲಿ ಇರ್ತಾಳೆ, ಮಾತುಕತೆ ಅದೆಲ್ಲ ಅವಳಿಗೆ ತೃಪ್ತಿ ತರುತ್ತಲ್ಲ, ಆ ಎಲ್ಲ ನೋಡ್ಕೋತೀನಿ ನಾನು. ಇವಳಿಗೆ ಈ ವಿಷಯದಲ್ಲಿ ತೃಪ್ತಿ ಇದೆ ಅಂದಾಗ ಬಾಮ್ಮ, ನಾನು ನೋಡ್ಕೋತೀನಿ ಅಂತೇಳಿ. ಅವರು ನನ್ನ ಶಕ್ತಿ ನೀವು ಅಂತ ಅವರು ಮೆನ್ಷನ್ ಕೂಡ ಮಾಡ್ತಾರೆ, ನನ್ನ ಶಕ್ತಿ, ನಾನು ಇವತ್ತು ಹಿಂಗಿರೋದಕ್ಕೆ ಅವರ ಶಕ್ತಿ ಅಂತ ಹೇಳಿ. ಮ್ಯಾಮ್, ಈಗ ಅವರ ವಯಸ್ಸೇನು ದೊಡ್ಡದಲ್ಲ, ಸಣ್ಣ ವಯಸ್ಸು. ಎಲ್ಲರೂ ಕೂಡ ನೀವು ಗಮನಿಸಿರ್ತಾರೆ, ನಿಮಗೂ ಕೂಡ ತುಂಬ ಸತಿ ಹರ್ಟ್ ಆಗಿದೆ ಈ ಯೂಟ್ಯೂಬ್ಗಳಲ್ಲಿ, ಎಲ್ಲೆಲ್ಲೋ ಫೇಕ್ ಯೂಟ್ಯೂಬ್ಗಳಿರ್ತವೆ, ಏನೇನೋ ನಿಮ್ಗೆ ತುಂಬ ಹರ್ಟ್ ಆಗಿದೆ, ಹೇಳ್ಕೊಂಡು ಇದ್ದೀರಾ, ಏನೇನೋ ತಮ್ಮನೇಲೆಲ್ಲ ಹಾಕ್ಬಿಟ್ಟು ಬೇಜಾರು ಮಾಡೋ ರೀತಿ ಹಾಕಿರ್ತಾರೆ ಅಂತ ಹೇಳಿಬಿಟ್ಟು. ಈಗ ನೀವು ಯಾವತ್ತಾದ್ರೂ ಅವ್ರಿಗೆ ಹೇಳಿದ್ದಿದೆಯಾ, ಒಂದು ಮದುವೆ ಆಗು, ನಿಮಗೊಂದು ಲೈಫ್ ಇದೆ, ಈ ಥರ ಏನಾದ್ರು ಹೇಳಿದ್ದಿದೆಯಾ ಮ್ಯಾಮ್? ಅಥವಾ ಅವ್ರಿಗೇನಾದ್ರು ಆ ಥರ ಏನಾದ್ರು ಆಸೆಗಳಿದೆಯಾ, ಹೇಗೆ ಅಂಥೇಳಿ? ಇವತ್ತಿನ ತನಕ ನಾನು ಕಂಡೆಗೆ ಅವಳು ಆ ರೀತಿ ಆಸೆನ ಎಕ್ಸ್ಪೋಸ್ ಮಾಡಿಲ್ಲ, ಹೇಳ್ಕೊಂಡೇ ಇಲ್ಲ. ಎಲ್ಲೋ ಒಂದು ಕಡೆಗೆ ನನಗೆ ನನ್ನದೇ ಆದ ಸಂಬಂಧ ಇದ್ದಾರೆ, ಸಂಬಂಧಿಕರು, ನನ್ನ ಅಕ್ಕ ತಂಗಿಯರು ಎಲ್ಲ ಇದ್ದಾರಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ, ಅದರ ಬಗ್ಗೆ ನನ್ನ ಹತ್ರ ಹೇಳ್ತಾರೆ. ಬಟ್ ಏನಾಗಿದೆ, ಅವಳಿಂದ ನನಗೆ ಯಾವುದೂ ಉತ್ತರ ಬರ್ತಾಯಿಲ್ಲ, ಪ್ರಶ್ನೆ ಬರ್ತಾಯಿಲ್ಲ, ಯಾವುದೂ ಬರ್ತಾಯಿಲ್ಲ. ಅವಳು ಸಹಜವಾಗೇ ಇದ್ದಾಳೆ, ಯಾವುದೂ ಇದಿಲ್ಲ. ಅವಳು ಒಂದು ಮೇಘನಾ ವಿಷಯದಲ್ಲಿ ಹೇಳೋದು ಅಂತಂದರೆ,
ಅವಳು ಏನಾದರೂ ಇದ್ರೂ ಯಾರ ಹತ್ರ ಹೇಳ್ಕೊಳ್ಳಲ್ಲ. ಅವಳು ನೋವು ಇರ್ಬೋದು, ಸಂತೋಷ ಇರ್ಬೋದು, ಹಂಗೆ ಒಳಗಡೆ ಇಟ್ಕೊಂಡಿರ್ತಾಳೆ. ಹಾಗೆ ನೋಡೋಕೆ ಹೋದರೆ ನಮ್ಮ ಕೈಯಲ್ಲಿ ಆಗಲ್ಲ. ಯಾರಿಗಾದ್ರೂ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ, ಹೇಳಬೇಕು ಅಂತ ಅನಿಸುತ್ತೆ. ಅದು ಹೇಗೆ ಕಂಟ್ರೋಲ್ ಮಾಡ್ತಾಳೋ ಗೊತ್ತಿಲ್ಲ ನನಗೆ. ಇಲ್ಲ, ಆ ಕಂಟ್ರೋಲ್ ಕೆಪಾಸಿಟಿ ಆ ದೇವರೇ ಕೊಟ್ಬಿಟ್ಟಿದ್ದಾರೆ ಅವರಿಗೆ, ಆ ರೀತಿ ಇದ್ದಾಳೆ. ಸೊ ಇಲ್ಲಿ ತನಕ ನನ್ನ ಹತ್ರ ಬಂದು ಆ ಥರದ್ದು ಏನೂ ಮಾತಾಡಿಲ್ಲ. ಆದರೆ ನೀವು ಹೇಳಿದ ಪ್ರಶ್ನೆಗೆ ಅನಿಸುತ್ತೆ, ತಾಯಿಯಾಗಿ ಅನಿಸುತ್ತಲ್ವಾ, ಅವ್ರ ಲೈಫಲ್ಲಿ ಒಂದು ಸೆಟ್ಲಾಗಬೇಕು, ಏನಾದರೂ ಒಂದು ಇದಾಗಬೇಕು, ಆಗಲೇಬೇಕು ಅನ್ನೋದು ಖಂಡಿತವಾಗ್ಲಿದೆ. ನನಗಿಲ್ಲ ಅಂತ ಹೇಳಲ್ಲ. ಯಾವುದೇ ತಾಯಿ ಆಗಿದ್ರು ಈ ಸಂದರ್ಭ ಬಂದಾಗ ಬಂದೇ ಬರುತ್ತೆ. ಇಲ್ಲ ಅಂತ ಹೇಳೋದು ನಾಟಕೀಯ, ಅದು ಸುಳ್ಳು ಅಂತಲೇ ಹೇಳ್ಬೋದು. ಇಲ್ಲ, ನನಗನ್ಸಿದೆ. ಆದರೆ ಅನಿಸಿದೆ ಅಂದಾಗ ಅದು ನನಗನ್ಸಿದ್ರೆ ಸಾಲದು, ಅವ್ರಿಗನ್ಸ್ಬೇಕು. ಅದು ಬಲವಂತ ಆಗಿಬಿಡುತ್ತೆ ಅವಾಗ. ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಅವಳಿಗೆ ಯಾರು ಆಪ್ತರ ಫ್ರೆಂಡ್ಸು, ತುಂಬ ಅತಿ ಫ್ರೆಂಡ್ಸ್ ಅಂತ ಇರ್ತಾರೆ, ಅವ್ರ ಮುಖಾಂತರ ಆದರೂ ಹೇಳೋಣ ಅಂತ ಅನಿಸುತ್ತೆ ನನಗೆ. ಹೇಳೋಣ, ನನಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ ನನಗೆ. ತಾಯಿಯಾಗಿ ಈ ವಿಷಯಗಳು ಹೇಳೋದು ಕಷ್ಟ. ಸೊ ಹಾಗಾಗಿ ನಾನು ಅದು ಅನ್ಕೋತೀನಿ, ಯಾರಾದರೂ ನನ್ನದೇ ಆದ ಫ್ರೆಂಡ್ಸ್ ಹತ್ರ ಹೇಳ್ಸೋಣ, ಅವಳು ಕಿವಿಗೆ ಹಾಕೋಣ ಅಂತ. ಕೆಲವರು ಪ್ರಯತ್ನ ಪಟ್ಬಿಟ್ಟು, ಅಯ್ಯೋ ಅವಳ ಹತ್ರ ಮಾತಾಡೋ ಹಾಗೆ ಇಲ್ಲಮ್ಮ, ವಿಷಯನೇ ತೆಗಿಯೋ ಹಾಗಿಲ್ಲಮ್ಮ, ತುಂಬ ಕಷ್ಟ ಮೇಘನ ಹತ್ರ ಮಾತಾಡೋಕ್ಕೆ ಅಂಥೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಸೊ ಈ ಥರ ಇರೋದ್ರಿಂದ ಕಷ್ಟಕರವಾದ ವಿಷಯ ಇದು. ಡೈರೆಕ್ಟಾಗಿ ಓಪನಾಗಿ ನಾನು ಮಾತಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಇದ್ದೀನಿ. ದೇವ್ರು ಯಾವಾಗ ಋಣ ಅಂತ ಕೊಡ್ತಾನೆ, ಯಾವಾಗ ಅಂತ ಒಂದು ಎಲ್ಲನೂ ಬರೆದಿರ್ತಾನೆ ಹಣೆಯಲ್ಲಿ, ಇದಾಗಬೇಕು, ಅದಾಗಬೇಕು, ಹಾಗಾಗಬೇಕು ಅಂತ. ಯಾವುದೋ ಒಂದು ದಿನಗಳು ಒಳ್ಳೆಯದು ಬಂದೇ ಬರುತ್ತೆ ಅನ್ನೋದಿದೆ. ಆ ಒಳ್ಳೆಯ ದಿನಕ್ಕೆ ಕೂಡ ನಾನು ಕಾಯ್ತಾ ಇದ್ದೀನಿ. ಖಂಡಿತವಾಗ್ಲೂ ಬರುತ್ತೆ, ಖಂಡಿತವಾಗ್ಲೂ ಎಲ್ಲರ ಆಶೀರ್ವಾದ ಅವಳಿಗಿದೆ. ಕರ್ನಾಟಕ ಏನು ಹೊರಗಡೆ ಜನದಿಂದ ಹಿಡಿದು ಪ್ರತಿಯೊಬ್ಬರ ಆಶೀರ್ವಾದ ಅವಳಿಗಿರೋದ್ರಿಂದ ಯಾವುದಾದ್ರೂ ಒಳ್ಳೇದು ಖಂಡಿತವಾಗಿ ಬರುತ್ತೆ. ನಮ್ಮ ಡ್ರಾಮಾ ಮಮ್ಮಿ ಅಂತ ಹೇಳ್ತಿರ್ತಾರೆ ನಿಮಗೆ ಯೂಟ್ಯೂಬಲ್ಲಿ ಏನೇ ಶುರುವಾದರೂ ಡ್ರಾಮಾ ಮಮ್ಮಿ. ಈ ಕಿಚನಲ್ಲಿ ನಿಮ್ದು ಆ್ಯಕ್ಚುಲಿ ಸಣ್ಣದು ತುಣುಕುಗಳು, ನಿಮ್ಮ ಕಾಮಿಡಿಗಳು ಮಜಾ ಕೊಡುತ್ತೆ, ಥ್ರಿಲ್ ಕೊಡುತ್ತೆ. ಎಷ್ಟೇ ನೋವಾದರೂ ಅದು ಯೂಟ್ಯೂಬ್ ತೆಗೆದು ಓಪನ್ ಮಾಡಿ ನೋಡಿದ್ರೆ ನಮಗೆಲ್ಲ ಒಂಥರ ಖುಷಿ ಅನಿಸುತ್ತೆ ಅವ್ರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ. ಮೊಮ್ಮಗನ ಜೊತೆ ಟೈಮ್ ಹೇಗಿದೆ, ಆ್ಯಂಡ್ ಅಪ್ಪ ಮಗಳ ಬಾಂಧವ್ಯ ಹೇಗಿದೆ, ಹೇಗಿರ್ತಾರೆ ಅವರಿಬ್ಬರು ಅಂತೇಳಿ ಸುಂದರರಾಜ್ ಸರ್ ಮತ್ತು ಅವರು. ನಿಮ್ಮ ಮೊಮ್ಮಗನ ಬಗ್ಗೆ ಹೇಳೋದಾದ್ರೆ? ಹೌದು, ನನ್ನ ಮೊಮ್ಮಗನ ನಾನು ಪಡೆದಿರೋದೇ ಒಂದು ಅದೃಷ್ಟ ಅಂತ ಹೇಳಬೇಕು. ತುಂಬ ಖುಷಿಯಾಗತ್ತೆ. ಈ ಮನೆಗಳಲ್ಲಿ ಏನಾಗುತ್ತೆ, ಇಲ್ಲಿನ ನಿಮ್ಮ ವಾತಾವರಣ ಎಲ್ಲ ಗೊತ್ತಿರೋದ್ರಿಂದ ಹೇಳೋದು, ಆ ವಾತಾವರಣನ ಅವನಿಂದ ನಾವು ಬದಲಾವಣೆ ಮಾಡ್ಕೋತೀವಿ. ಅಷ್ಟು ಒಂದು ರೀತಿಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಅವನು ಹೋಗಿ ನೋಡಿ ಮಾತಾಡಿಸ್ತಾ ಇದ್ದರೆ ನಮಗೆ ಸಮಾಧಾನ ಆಗಲ್ಲ, ಅಥವಾ ಅವನಿಗೂ ಸಮಾಧಾನ ಆಗಲ್ಲ. ನನ್ನ ಬೆಡ್ರೂಮಿಗೆ ಅವನೇ ಬಂದುಬಿಡ್ತಾನೆ, ಅಮ್ಮಚ್ಚಿ ಗುಡ್ ಮಾರ್ನಿಂಗ್ ಅಂತೆಲ್ಲ ಬರ್ತಾನೆ. ಸೊ ಅವನು ಆ ಥರ ಬಂದಾಗ ನಮಗೆ ನಿಜವಾಗ್ಲೂ ಪ್ರಪಂಚನೇ ಏನೋ ಆಕಾಶ ಮುಟ್ಟಿದ್ದೀನಿ ಅನ್ನೋ ಒಂದು ಖುಷಿ ಕೊಡುತ್ತೆ. ಆ ರೀತಿ ತುಂಬ ಸಂತೋಷ ಆಗುತ್ತೆ. ನನ್ನ ಹತ್ರ ಅಂತೂ ತುಂಬ ಚೆನ್ನಾಗಿರ್ತಾನೆ. ನನಗಿಂತ ಅವ್ರ ತಾತನೂ ಇಷ್ಟ ಅವನಿಗೆ. ಅವ್ರ ತಾತ ಇತ್ತೀಚೆಗೆ ವಂಶೋದ್ಧಾರಕ ಅಂತ ಮಾಡ್ತಾಯಿದ್ದಾರಲ್ಲ, ಸೂರ್ಯವಂಶ, ಅದನ್ನು ಮಾಡ್ತಾಯಿದ್ದಾರಲ್ಲ, ಅದರಲ್ಲಿ ಅವರು ಮಾಡಿ ಬರ್ತಾರೆ. ಬಂದಾಗೆಲ್ಲ ಗೆಟಪ್ ಎಲ್ಲ ನೋಡ್ತಾನೆ. ತಾತ ಅಂತ ಹಿಡ್ಕೊಂಡು, ಎಲ್ಲಿ ಹೋಗಿದ್ದೆ ನೀನು, ಎಲ್ಲಿಗೆ ಹೋಗಿದ್ದೆ, ಇಷ್ಟೊತ್ತು ಬರೋದು, ಶೂಟಿಂಗ್ ಹೋಗಿದ್ದೆಮ್ಮ, ಶೂಟಿಂಗ್ ಹೋಗಿದ್ಯಾ ಅಂತೆಲ್ಲ ಕೇಳ್ತಾನೆ. ಅದಾದಮೇಲೆ ಆ ಶೂಟಿಂಗ್ ಆದರೆ ಇವರು ಒಂದು ಯಂಗ್ ಗೆಟಪಲ್ಲಿ ಬರ್ತಾರೆ ಮನೆಗೆ. ಆ ಯಂಗ್ ಗೆಟಪಲ್ಲಿ ಬಂದಾಗ ಅವನು ಹೋಗಲ್ಲ ಹತ್ರ. ಅವನಿಗೆ ಯಾರೋ ಬಂದಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಯಾಕೆಂದರೆ ವೈಟ್ ಗಡ್ಡ, ವೈಟ್ ಹೇರ್ ಅಲ್ಲೇ ನೋಡಿಬಿಟ್ಟಿದ್ದಾನೆ ಅವ್ನು ಹುಡ್ತಾಗಿದ್ದಾನೆ, ಅದನ್ನೇ ನೋಡಿರೋದು ವೇಷ. ಈಗ ಅವರು ಗೆಟಪ್ ಅಂತೇಳಿ ಬ್ಲ್ಯಾಕ್ ಎಲ್ಲ ಮಾಡ್ಕೊಂಡು ಬಂದಾಗ ಹಾಗೆ ಬಂದುಬಿಡ್ತಾರೆ ಅರ್ಜೆಂಟಿಗೆ. ಒಂದೊಂದ್ಸಲ, ಅಮ್ಮ ಬೇರೆ ತಾತ ಬಂದಿದ್ದಾರೆ, ಕಳಿಸು ಆಚೆ, ಹೊರಗಡೆ ಕಳಿಸು, ಇವ್ರು ಯಾರೋ ಬಂದಿದ್ದಾರೆ, ಹೋಗಿ ನೀವು ಆಚೆ, ನಮ್ಮದು ಮಾಮೂಲಿ ತಾತ ಬೇಕು, ನನಗೆ ಮಾಮೂಲಿ ತಾತ ಬೇಕು ಅಂತ. ಆಮೇಲೆ ಇವರೆಲ್ಲ ಚೇಂಜ್ ಮಾಡಿ ಬಂದಿದ್ದು, ಹೋಗಿ ಅಪ್ಕೊಂಡು ಮುದ್ದಾಡಿ, ಅವರಿಗಂತೂ ಬೆಳಿಗ್ಗೆ ಎದ್ದರೆ ಸಾಕು ಅವನೇ. ಇಬ್ಬರಿಗೂ ಅಷ್ಟೇ, ಇಬ್ಬರ ಹತ್ರ ತುಂಬಾ ಮುದ್ದು. ಅವನ ದಿನಚರಿ ನೋಡ್ತಾ ಇದ್ದರೆ ನಮ್ಗೆ ಟೈಮ್ ಕಳಿಯೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಇದಾಗತ್ತೆ ಅವನು. ನಾನಾಗಲೇ ಹೇಳ್ತಿದ್ದೆ, ಆಡು ಮುಟ್ಟದ ಸೊಪ್ಪಿಲ್ಲ, ನೀವು ಮಾಡಿದಂತಹ ಪಾತ್ರಗಳಿಲ್ಲ. ಯಾವುದೇ ಪಾತ್ರ ಕೊಟ್ಟರು ಸೈ, ಅದು ಹೇಗಿದ್ರೂ ಸೈ, ಅದಕ್ಕೆ ಜೀವನೇ ತುಂಬಿಸ್ಬಿಡ್ತೀರ. ನಿಮ್ಮ ಫ್ಯಾಮಿಲಿನೇ ಹಾಗೆ, ಎಲ್ಲರೂ ನಟರು, ನಿಮ್ಮ ಪತಿ ಆಗಿರ್ಬೋದು, ಮಗಳು, ನೀವು ಎಲ್ಲರೂ ಕೂಡ ಸಂಬಂಧನೇ ಆಗಿದೆ, ರಕ್ತದಲ್ಲೇ ಬಂದ್ಬಿಟ್ಟಿದೆ ಈ ನಟನೆ ಅನ್ನೋದು. ಇಂಡಸ್ಟ್ರಿಗೆ ಹಲವಾರು ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸಿದ್ದೀರಾ. ಇವತ್ತು ಇಲ್ಲಿ ಕೂತಿದ್ದೀರಾ. ಇವತ್ತು ಫಿಲಮ್ ಚೇಂಬರ್ನ ನಿರ್ಮಾಪಕರ ಸಂಘದ ಉಪಾಧ್ಯಕ್ಷರು ಕೂಡ ಹೌದು. ಈಗಲೂ ಕೂಡ ಏನೋ ಮಾಡಬೇಕು ಇಂಡಸ್ಟ್ರಿಗೆ ಅಂತ ನಿಮಗೊಂದು ತುಡಿತ. ನಿಮಗೆ ಈ ಜರ್ನಿ ನೆನೆಸ್ಕೊಂಡಾಗ ಏನೆಲ್ಲ ನೆನಪಾಗುತ್ತೆ, ಶೇರ್ ಮಾಡೋದಾದರೆ ಮ್ಯಾಮ್?
ನನ್ನ ಜರ್ನಿಯಲ್ಲಿ ನೆನಪು ಮಾಡಿಕೊಂಡಾಗ ನಾನು ತುಂಬ ಸಣ್ಣ ವಯಸ್ಸಲ್ಲೇ ಬಂದಿದ್ದು. ಸಹಧರ್ಮಿಣಿ ಅಂತೇಳಿ, ಅದು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಆಗ. 11 ಇಯರ್ಸ್ ಇರ್ಬೋದು ಅದು ಆವಾಗ, ಆ ಟೈಮಲ್ಲಿ. ಎಸ್ ಮ್ಯಾಮ್, ಎಷ್ಟೋ ಜನ ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ನೀವಿಬ್ಬರು ಕೂಡ ಸಿನಿಮಾದಲ್ಲೇ ಕೆಲಸ ಮಾಡಿ, ಸಿನಿಮಾದಲ್ಲೇ ಒಂದು ಬದುಕನ್ನು ಕಟ್ಟಿ ಇವತ್ತೊಂದು ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೌದಾ ಮ್ಯಾಮ್? ಸಿನಿಮಾನೇ ನಿಮಗೆಲ್ಲ ಕೊಟ್ಟಿದೆಯಾ ಹೇಗೆ ಅಂತ? ಹಾಂ, ಸಿನಿಮಾನೇ ಎಲ್ಲ ಕೊಡ್ತು ಅಂತ ಹೇಳಲ್ಲ. ನಮಗೆ ಸಿನಿಮಾ ಕೊಟ್ಟಿದ್ದು ನನಗೆ ಸುಂದರಾಜನ್ ಕೊಡ್ತು ನಿಜವಾಗ್ಲೂ. ಯಾಕೆಂದರೆ ನಾವು ಸಿನಿಮಾದವ್ರನ್ನೇ ಮದುವೆ ಆಗಬೇಕಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, 100% ಇಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾನು ಬಂದಿದ್ದೆ ಒಂದು ಯಾವುದೋ ಕಾರಣಕ್ಕೆ ಬಂದುಬಿಟ್ಟೆ ಅಷ್ಟೇ. ಯಾರು ನನ್ನ ಇಡೀ ಕುಟುಂಬ ಇದರ ಗಂಧನೇ ಇಲ್ಲ. ಆ ಗಂಧ ಇಲ್ಲದ ಮನೆಯಲ್ಲಿ ಬಂದಿರೋದು. ಹೆಂಗಿದೆ ಮ್ಯಾಮ್ ಲೈಫ್? ಅಂದರೆ ನಿಮ್ದೆಲ್ಲ ಬಡತನದಿತ್ತ ಅಥವಾ ನೀವು ಆರ್ಥಿಕವಾಗಿ ಚೆನ್ನಾಗಿದ್ದವರ? ನಿಮ್ಮ ಫ್ಯಾಮಿಲಿ ಬೇಕಾಗಿರ್ತದೆ? ಹಾಂ, ನನ್ನ ಫ್ಯಾಮಿಲಿ ತುಂಬ ದೊಡ್ಡ ಶ್ರೀಮಂತ ಏನಿಲ್ಲ, ಮಧ್ಯಮ. ಇದು ದೇವರ ಅನುಕೂಲ ಎಲ್ಲ ಕೊಟ್ಟಿದ್ದರು. ಪ್ರಾಪರ್ಟಿಗಳು ತಾತನ ಆಸ್ತಿಯಿಂದ ಹಿಡಿದು ಎಲ್ಲ ಅದು ಎಲ್ಲರಿಗೂ ಗೊತ್ತು, ನೋಡಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಅನುಕೂಲವಾಗಿದ್ದೋಳು ನಾನು. ಅದನ್ನು ನಾನು ಹೊಗಳ್ಕೊಂಡು ಹೇಳಬಾರ್ದು, ಎಲ್ಲ ಅನುಕೂಲ ದೇವ್ರು ಕೊಟ್ಟಿದ್ದರು. ಆ ಥರನೇ ಬೆಳೆದು ಬಂದೋಳು ನಾನು. ಸೊ ನನಗೆ ಈ ಸಿನಿಮಾ ಅನ್ನೋದು ಹೇಗೆ ಬಂದೆ ಅಂತಂದರೆ, ಆವಾಗ ಒಂದು ಕ್ಯಾಲೆಂಡ್ರ್ಗಳು ಬರ್ತಾಯಿತ್ತು ಕಲಾವಿದರದ್ದು, ಈಗಲೂ ಬರ್ತಾಯಿದೆ. ಭಾರತೀದೊಂದು ಕ್ಯಾಲೆಂಡ್ರು. ನಾನು ಎಲ್ಲೇ ಹೋದು ಪ್ರಮೀಳಾ ಜೋಶಿ ಅಂದಿದ ತಕ್ಷಣ ನನಗೆ ಮೋಲ್ ಬಗ್ಗೆನೇ ಮಾತಾಡ್ತಾರೆ. ನೆನಪಿಲ್ಲದೆ ಇದ್ರೂ, ಗೊತ್ತಿಲ್ಲದೆ ಇರೋರು ಕೂಡ ಆ ಮೋಲ್ ಇದೆಯಲ್ಲ ಅವರೇನ ಪ್ರಮೀಳಾ ಜೋಶಿ, ಯಾವುದೋ ಬೇರೆ ಹೊರಗಡೆ ದೇಶದವ್ರು ಕೂಡ. ನಾನು ಅದನ್ನು ನನಗೆ ಹೇಳಿದ್ದಾರೆ ಅದನ್ನು. ಸೊ ಈ ಮೋಲ್ ಒಂದು ಅಡ್ವಾಂಟೇಜ್ ಅಂದರೆ ನಾನು ಕಂಡುಹಿಡಿತಾರೆ ಅಂತ. ನನ್ನ ಮಗಳಿಗೂ ಇದೆ ಇದು, ಅವಳಿಗೂ ಇದೆ. ಕೆಲವರು ಹೇಳ್ತಾರೆ ಹೆಣ್ಮಕ್ಳಿಗೆ ಈ ಲೆಫ್ಟ್ ಇರೋದು ತುಂಬ ಅದೃಷ್ಟ, ತುಂಬ ಅದೃಷ್ಟ. ನಿಮಗೂ ಅದೇ ಇದೆ, ಅದೃಷ್ಟ ಇದೆ ಹೇಳ್ತಾರೆ. ತುಂಬ ಜನ ಹೇಳಿದ್ದಾರೆ. ಏನು ಅದೃಷ್ಟನೋ ಇರೋದ್ರೊಳಗೆ ಅದೃಷ್ಟ ಅಂತಲೇ ಅಂದ್ಕೊಂಡಿದ್ದೀನಿ. ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಅಷ್ಟೇ. ನೀವಿಬ್ರು ಹೇಗಿರ್ತೀರ ಸುಂದರ ಸರ್? ನೀವು ಯಾರು ನಿಮ್ಮಿಬ್ರಲ್ಲಿ ಜೋರು? ಯಾರು ಕೋಪ ಜಾಸ್ತಿ ಮಾಡ್ಕೊಳ್ಳೋದು? ಯಾರು ಬೈಯೋದು ಜಾಸ್ತಿ? ನೀವೇ 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 ಕೋಪನಾ? ನೀವೇ? ನಾನಲ್ಲ, ನನ್ನ ಕೋಪ ಹೇಳ್ತೀನಿ. ತುಂಬ ಕೋಪ ಅಂದ್ಬಿಡುತ್ತೆ ಅವ್ರಿಗೆ. ಆ ಕೋಪ ನೋಡೋಕ್ಕೆ ಆಗಲ್ಲ. ಅಬ್ಬಾಬ ಕೆಟ್ಟ ಕೋಪ. ಆ ಕೆಟ್ಟ ಕೋಪ ಬರುತ್ತೆ ಆಗುತ್ತೆ. ಆದರೆ ಆ ಕೆಟ್ಟ ಕೋಪನ ಅದು ಹೆಂಗೆ ಮರ್ತೋಗ್ತಾರೋ ಗೊತ್ತಿಲ್ಲ. ಏನು ಮಾಡಿಲ್ಲ ಅವ್ರು, ಏನು ನನಗೇನು ಹೇಳೇ ಇಲ್ಲ. ಕ್ಷಣದಲ್ಲಿ ಬಂದುಬಿಡ್ತಾರೆ. ಬಂದುಬಿಟ್ಟು ಏನು ಗೊತ್ತಿಲ್ದಂಗೆ ಏನೋ ವಿಷಯ ಇರುತ್ತಲ್ಲ, ಅಮ್ಮಚ್ಚಿ ನೋಡೇ ಇದು ಅದ, ನೀನ ಮಾತಾಡ್ತಾ ಇರೋದು ನನಗೆ. ಇಷ್ಟೆಲ್ಲ ನನಗೆಲ್ಲ ಕೋಪವಾಗಿ ಮಾಡ್ಕೊಂಡು ಎಲ್ಲ ಮಾತಾಡಿದ್ದು, ಈಗ ನೀನು ನನ್ನ ಹತ್ರ ಬಂದು ಮಾತಾಡ್ತೀಯ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀನಿ. ಮಾತಾಡಲ್ಲ ಸುಮ್ಮನೆ. ಆದರೆ ನನ್ನ ಕೋಪ ಎಂಥದ್ದು ಅಂದರೆ, ಅದು 1 ವಾರ ಇರುತ್ತೆ. 1 ವಾರ ಇರುತ್ತೆ. ಅವ್ರ ಹತ್ರ ಪಾಪ 10 ಸೆಕೆಂಡ್ ಇರುತ್ತೆ ಅಷ್ಟೇ. ಅಯ್ಯೋ ಅನ್ಸ್ಬಿಡುತ್ತೆ ಅವಾಗ. ನಾನು ಅದೇ 1 ವಾರ ಮಾತಾಡ್ತಾ ಇದ್ದರೆ ನಾನು ನಿಜವಾಗ್ಲೂ. ನಿಮಗೂ ಮತ್ತೆ ಮಗಳಿಗೆ, ಈಗ ಮೊಮ್ಮಗೂ ಬಿಟ್ಟು ಬೇರೆ ಯಾವೆಲ್ಲ ವಿಚಾರಕ್ಕೆ ನೀವಿಬ್ರು ಕಿತ್ತಾಡ್ತೀರಾ ಅಂತ ಹೇಳಿ? 100% ನಾವು ಹೆಣ್ಮಕ್ಳು ತಾಯಿ ಮೇಲೇ ರೇಗಾಡೋದು. ಅದೇನಾದರೂ ಕಿರ್ಚೋದು, ಅರ್ಚೋದು, ಇನ್ನು ಊಟದ ಮೇಲೆ ತೋರಿಸೋದು, ಏನಾದರೂ ಅಮ್ಮನ ಜೊತೆ ನಾವು ಜಾಸ್ತಿ ಜಗಳ ಮಾಡೋದು. ನಿಮ್ಮಲ್ಲೂ ಅದೇ ಥರ ಇರ್ಬೋದು ಅಂದ್ಕೊಂಡಿದ್ದೀನಿ. ನಿಮ್ಮಿಬ್ರಿಗೆ ಜಗಳ ಯಾವುದಕ್ಕೆ ಬರುತ್ತೆ ಅಂತ ಹೇಳಿ? ಖಂಡಿತ ಇದೆ ಜಗಳ, ಅದು ಖಂಡಿತ ಮಾಡ್ತೀವಿ. ಕೆಲವೊಂದು ಏನಾಗುತ್ತೆ ಸಮಯ ಸಂದರ್ಭದಲ್ಲಿ ಅವಳಿಗೆ ಯಾರನ್ನೋ ಬೈಬೇಕಾಗತ್ತೆ, ಬೈಯೋಕ್ಕಾಗಲ್ಲ. ನಾನೇ ಸಿಗೋದು ಅವಳಿಗೆ. ಆ ಬೈಗಳೇ ಬೇರೆಯವ್ರಿಗೆ ಬೈಯೋದೆಲ್ಲ ನಾನು ಸಿಕ್ಕಾಕೊಂಡಿರ್ತೀನಿ. ಅವತ್ತು ನನ್ನ ಮೇಲೆ ಹಾಕ್ಬಿಡ್ತಾಳೆ. ನಾನೇನಮ್ಮ ಮಾಡಿದೆ, ನನ್ನ ಮೇಲೆ ಹಾಕ್ತೆ, ಇಲ್ಲ ನೀನೇ ಮಾಡಿದ್ದು ಅಂತ ಗಲಾಟೆ ಶುರು ಆಗುತ್ತೆ. ಆ ಶುರು ಆದಮೇಲೆ ನಾನು ಇದೇ ಥರ, ನನಗೆ ಯಾರಾದರೂ ಈಗ ಜಗಳ ಆಡಿದ್ರೆ ಮಾತಾಡೋಲ್ಲ, ಅದೇ ಥರ ಮಾಡ್ತೀನಿ. ಅವಳಿಗೆ ಅವ್ರ ಅಪ್ಪನ ಬುದ್ಧಿ. ನಾನು ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತೀನಿ ಸುಮ್ಮನೆ ರೂಮಲ್ಲಿ, ಯಾರು ಮಾತಾಡೋದು ಬೇಡ ನನಗೆ ಅಂತ. ಅವಳೇ ಬರ್ತಾಳೆ, ಸಾರಿ ಅಮ್ಮ ಸಾರಿ, ನನಗೇನೋ ಒಂಥರ ಏನೋ ತಲೆಯಲ್ಲಿತ್ತು, ಏನೋ ಇದಾಯಿತು, ಇನ್ನೇನು ಮಾಡಲಿ, ಯಾರಿಗೆ ಬೈಲಿ, ಅದಕ್ಕೆ ನಿನಗೆ ಬೈದ್ಬಿಟ್ಟೆ, ಆ ಕೋಪ ನಿನ್ನ ಹತ್ರ ತೀರ್ಸ್ಕೊಂಬಿಟ್ಟೆ ಅಂತಾಳೆ. ಸೊ ಅದು ಅಲ್ಲಿಗೆ ಮುಗ್ದೋಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅದು. ಇದ್ದೇ ಇರುತ್ತೆ ಮನೆಯಲ್ಲಿ. ಏನಾದರೂ ಒಂದು ಎಲ್ಲ ವಿಷಯದಲ್ಲೂ ಬಂದೇ ಬರುತ್ತೆ. ಒಂದು ಲೇಟ್ ಆಗುತ್ತೆ, ಅವಳು ಏನೋ ಕೇಳೋದು, ನಾನೇನೋ ಲೇಟ್ ಮಾಡಿ ಇಷ್ಟೊತ್ತು ಒಂದು ಕಾಫಿ ಕೊಡೋಕ್ಕೆ ಅಂತಾಳೆ ಹೇಳ್ಬೋದು. ಅವಳಿಗೂ ಕೋಪ ಇದೆ. ಆ ಕೋಪ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ನಾನು ಕಂಟ್ರೋಲ್ ಮಾಡಿಬಿಡ್ತೀನಿ ಅವಾಗ. ನೀವು ಇಂಡಸ್ಟ್ರಿಗೆ ಇಷ್ಟು ವರ್ಷಗಳ ಕಾಲ ಆಗಲೇ ಹೇಳ್ದಂಗೆ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿ ನಮ್ಮನ್ನೆಲ್ಲ ರಂಜಿಸಿದ್ದೀರಾ. ಇವತ್ತಿಗೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಮಾಡ್ತಾನೆ ಇದ್ದೀರಾ. ನಿಮ್ಮನ್ನು ಇಷ್ಟು ದಿನಗಳ ಕಾಲ ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ, ನೀವು ನಮ್ಮವರು ಅಂತ ಸ್ವೀಕಾರ ಮಾಡಿದಂಥ, ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು ಮ್ಯಾಮ್ ಜೀ ಮೂಲಕ? ಖಂಡಿತವಾಗ್ಲೂ ಹೇಳಬೇಕು, ನಾನು ಇಂಡಸ್ಟ್ರಿಗೆ ಬಂದು ಈಗ 50 ವರ್ಷ ಆಗಿದೆ. ಈ 50 ವರ್ಷ ನಾನು ನಡ್ಕೊಂಡು ಬರಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಯಾರು ಅಂದರೆ, ಮೊದಲು ನಮ್ಮ ಅಭಿಮಾನಿಗಳು.
ಯಾಕೆ ಮೊದಲು ಅವ್ರಿಗೆ ನಾನು ಹೇಳ್ತೀನಿ ಅಭಿಮಾನಿಗಳೇ, ನಾನು 50 ವರ್ಷದ ಕಾರಣಕರ್ತರು ಅಂತ. ಈಗ ಅದಾದ ಮೇಲೆ ನಂತರ ನಿರ್ಮಾಪಕರು, ಆ ನಿರ್ಮಾಪಕರು ಅಷ್ಟು ಅವ್ರ ಕಷ್ಟನೋ ನಷ್ಟನೋ ನಮಗೆ ಕೆಲಸ ಕೊಡ್ತಾರೆ, ಊಟ ಹಾಕ್ತಾರೆ, ಎಲ್ಲ ಮಾಡಿ ಕೆಲಸ ಮಾಡಿ ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಅದನ್ನು ಅಭಿಮಾನಿಗಳು ನೋಡಬೇಕಲ್ಲ, ನೀವುಗಳು ತಾನೇ ನೋಡೋದು, ನೀವು ತಾನೇ ನಮಗೆ ಪ್ರೋತ್ಸಾಹ ಕೊಡೋದು. ನನಗೆ ಅಂತಲ್ಲ, ಎಲ್ಲ ಕಲಾವಿದರಿಗೂ ಅಭಿಮಾನಿಗಳು ಪ್ರೋತ್ಸಾಹ ಇದ್ದರೆ ಮಾತ್ರ ಅದರಲ್ಲಿ ನಿರ್ಮಾಪಕರು ಬೆಳೀತಾರೆ, ಅವರ ಒಂದು ಕಷ್ಟ ಸುಖ ಸಾಲ್ವ್ ಆಗುತ್ತೆ, ನಾವು ಕಲಾವಿದರು ಮೆಟ್ಲು ಹತ್ತುತ್ತಾ ಹೋಗ್ಬೋದು. ಇಲ್ಲದೇ ಇದ್ರೆ ಇಲ್ಲ. ನೋಡಿ, ಒಂದು ಸಿನಿಮಾ ಯಾವುದೋ ಒಂದು ಅಯ್ಯೋ ಆ ಸಿನಿಮಾ ಹೋಗಲೇ ಇಲ್ಲ ಅಂದರೆ ಆ ಕಲಾವಿದ್ರ ಬದುಕು ಅಷ್ಟೇ ಅಂತಲೇ ಅನ್ಕೋಬೇಕು. ಸಿನಿಮಾ ಇಂಡಸ್ಟ್ರಿನೇ ಅದೇ ಅಲ್ವಾ. ಒಂದು ಸಿನಿಮಾ ಚೆನ್ನಾಗಿ ಎಲ್ಲೋ ಒಂದು ಹಿಟ್ ಅಂದಿದ ತಕ್ಷಣ ನೆಕ್ಸ್ಟು ನಮ್ಮಲ್ಲಿ ಅದನ್ನು ವಾಡಿಕೆ ಆಗಿಬಿಡುತ್ತೆ, ಟಕ 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 ಅಂತ ಒಂಥರ ನಡೆದೋಗ್ಬಿಡತ್ತೆ. ಆ ಥರ ನಡಿಬೇಕಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಅಭಿಮಾನಿಗಳು. ಅವರಿದ್ರೇ ನಮ್ಮ ಬದುಕು. ನಿಜ ಹೇಳಬೇಕಂದ್ರೆ ನಮ್ಮ ಬದುಕನ್ನು ಉದ್ಧಾರ ಮಾಡೋದಾಗಲಿ ಪ್ರತಿಯೊಂದಕ್ಕೂ ಅವರೇ ಕಾರಣ ಅಂತ ಹೇಳ್ಬೋದು, ಅವರೇ ಮುಂದುವರಿಸ್ಬೇಕು ಅದನ್ನು. ನನಗಷ್ಟೆಲ್ಲ ಎಲ್ಲ ಕಲಾವಿದರಿಗೂ ನಿಮ್ಮ ಪ್ರೋತ್ಸಾಹ ಕೊಡಿ. ಅವ್ರ ಬದುಕು ಇವತ್ತು ಚೆನ್ನಾಗಿದೆ ಅಂದರೆ ನಿಮ್ಮಿಂದ ಅಂತ ಹೇಳ್ತೀನಿ, ನಮ್ಮ ಬದುಕು ಚೆನ್ನಾಗಿದೆ ಅಂದರೆ ನಿಮ್ಮಿಂದ ಅಂತ ಹೇಳ್ತೀನಿ. ಇದನ್ನು ಯಾವಾಗಲೂ ಮುಂದುವರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸು. ನನಗೆ ಕೆಲಸ ಕೊಟ್ಟು ಈ 50 ವರ್ಷ ಕೆಲಸ ಕೊಟ್ಕೊಂಡು ಸಾಗಿಸ್ಕೊಂಬಂದ ನಮ್ಮ ನಿರ್ಮಾಪಕರಿಗೂ ನಾನು ಇವತ್ತಿನ ದಿವಸ ಅವ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ತುಂಬ ತುಂಬ ಧನ್ಯವಾದ ಅವ್ರಿಗೂ. ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನಷ್ಟು ಸಿನಿಮಾಗಳು ಮಾಡ್ತಾ ಇರಿ. ನೀವು ಸಿನಿಮಾನೇ ಉಸಿರು ಅಂತ ಬದುಕ್ತವರು, ಸಿನಿಮಾನೇ ಉಸಿರಾಗಿರಲಿ ನಿಮಗೆ, ಇನ್ನೂ ಸಿನಿಮಾಗಳು ಬರಲಿ ಮ್ಯಾಮ್ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತುಗಳು ನಿಜಕ್ಕೂ ಒಂಥರ ಪ್ರೇರೇಪಿತ. ತುಂಬ ಸಂತೋಷ ನಿಜವಾಗ್ಲೂ. ನೀವು ಇವತ್ತು ಏನೋ ಕೆಲವೊಂದು ವಿಷಯಗಳು ಹೇಳಿದ್ರೆ ಹೇಳಬೇಕಂತ ಅನ್ನಿಸ್ತು ನನಗೆ. ಇದರಲ್ಲಿ ತಪ್ಪು ಅಥವಾ ಸುಳ್ಳು ಮತ್ತೊಂದು ಏನೂ ಇಲ್ಲ. ಸುಮ್ಮನೆ ಹೊರಗಡೆ ಗಾಸಿಪ್ ಮಾಡೋದು ಬೇಡ, ಯಾರು ಬೇಡ, ಇದೆಲ್ಲ ಗಾಸಿಪ್ ಇಲ್ಲ. ನನ್ನ ಜೀವನದಲ್ಲಿ ಏನು ನಡೀತು ಅದನ್ನು ನಾನು 1-2 ಇನ್ಸಿಡೆನ್ಸ್ ಹೇಳಿದ್ದೀನಿ. ಜೀವನ ಆದಮೇಲೆ 50 ವರ್ಷ ಆದಮೇಲೆ ಬೇಕಾದಷ್ಟಿದೆ ಇನ್ಸಿಡೆನ್ಸು, ಅದೆಲ್ಲ ಏನು ಹೇಳಿಲ್ಲ. ಎಲ್ಲೋ 1-2 ಊಟಕ್ಕೆ ಕೂತಾಗ ಉಪ್ಪಿನಕಾಯಿ ನೆಂಚ್ಕೊಳ್ಳೋಕ್ಕೆ ಅಂತಾರಲ್ಲ, ಆ ಥರ 1-2-3 ಹೇಳಿದ್ದೀನಿ ನಾನು ನಿಮಗೆ, ಅಷ್ಟೇ. ಸೊ ಇದರಿಂದ ಯಾರೇನು ಅದು ಬೇಜಾರು ಪಡುವಂಥ ವಿಷಯ ಎಲ್ಲ ಏನಿಲ್ಲ. ನನ್ನ ಜೀವನದಲ್ಲಿ ನಡೆದಿದ್ದು ನಾನು ಹೇಳ್ಕೊಂಡಿದ್ದೀನಿ, ನಿಮ್ಮ ಜೊತೆಲಿ ಹಂಚ್ಕೊಂಡಿದ್ದೀನಿ. ಅದನ್ನು ನೀವು ಖುಷಿಪಡಿ, ಹಂಚ್ಕೊಂಡಿದ್ದೇನೆ ಅಂತ ಸಂತೋಷ ಅಲ್ವಾ. ಅದೇ ನೀವು ಇವತ್ತು ನನಗೆ ಈ ವಿಷಯ ಎಲ್ಲ ಕೇಳಿದ್ದೀರಾ, ನಿಮಗೂ ನಾನು ಧನ್ಯವಾದ ಹೇಳ್ತೀನಿ. ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು 50 ವರ್ಷಗಳ ಜರ್ನಿಯಲ್ಲಿ, ಸಿನಿಮಾ ಜರ್ನಿಯಲ್ಲಿ ಪ್ರಮೀಳಾ ಜೋಶಿ ಅವರು ಹೇಗಿದ್ರು, ಹೇಗೆ ಎಂಟ್ರಿ ಕೊಟ್ಟರು, ಏನೆಲ್ಲ ನೋವುಗಳು ಅನುಭವಿಸಿದ್ರು, ಸಿನಿಮಾ ರಂಗ ಅವರ ಜೀವನವನ್ನು ಹೇಗೆ ಬದಲಿಸ್ತು, ಹೀಗೆ ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ.